ಟಗರು ಒಂದು ಹೆಜ್ಜೆ ಯಾಕೆ ಹಿಂದಿಟ್ಟಿದೆ ಅನ್ನೋ ಪ್ರಶ್ನೆಗೆ ಅಥವಾ ಒಂದು ಹೇಳಿಕೆಗೆ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಮಾಜಿ ಸಚಿವ ಶಾಸಕ ಸಿಟಿ ರವಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಹಿಂದೆ ಹೋಗಿದೆ ಅಂತ ಹೇಳಿದ್ರೆ ಒಳಿತು. ಸಿದ್ದು ಕಾಲೆಳೆದ ಬಿಜೆಪಿ ಶಾಸಕ ಸಿಟಿ ರವಿ ಸದನದಲ್ಲಿ ಕಾಗಿನೆಲ ಶ್ರೀಗಳ ಹೇಳಿಕೆ ಪ್ರಸ್ತಾಪ ಆಯಿತು. ಸಿದ್ದರಾಮಯ್ಯ ಸುದ್ದಿ ನಿಮಗ್ಯಾಕೆ ಅನ್ನೋ ಶಿವಲಿಂಗೇಗೌಡ ಹೇಳಿಕೆಗೆ ಸಿದ್ದರಾಮಯ್ಯ ಹಿಂದೆ ಕೂತಿದ್ರು. ಸ್ಟಾರ್ ಅಟ್ರಾಕ್ಷನ್ ಅಂದ ಸಿಟಿ ರವಿ. ಹಾಗಾಗಿ ನಾವು ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತೀವಿ. ಸಿದ್ದರಾಮಯ್ಯ ಬಳಿ ಹೋಗಿ ನೀವು ಪ್ರದಕ್ಷಿಣೆ ಹಾಕದೇ ಇದ್ರೆ ನಾವು ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದನ್ನ ಕಮ್ಮಿ ಮಾಡ್ತೀವಿ. ಸಿದ್ದರಾಮಯ್ಯ ಪರ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ವೀಕ್ಷಕರೇ, ರಾಜಕಾರಣದಲ್ಲಿ ಧರ್ಮ ಯಾವ ರೀತಿ ತಳಕು ಹಾಕೊಳ್ಳುತ್ತೆ, ಮಠಾಧೀಶರು ಯಾವ ರೀತಿ ಪ್ರವೇಶ ಮಾಡ್ತಾರೆ ಅನ್ನೋದನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ರಾಜ್ಯ ರಾಜಕಾರಣದಲ್ಲಿ, ದೇಶ ರಾಜಕಾರಣದಲ್ಲಿ, ಒಟ್ಟು ರಾಜಕಾರಣ ಅನ್ನೋ ಶಬ್ದಕ್ಕೆ ಧಾರ್ಮಿಕ ಚಿಂತಕರು ಕೂಡ ಅದರಲ್ಲಿ ಸೇರ್ಪಡೆಗೊಂಡಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ರಾಜಕೀಯದಲ್ಲಿ ಆಯಾ ಸಮುದಾಯ ಜಾತಿ ವಿಚಾರಕ್ಕೆ ಬಂದಾಗ ಆಯಾ ಸಮುದಾಯದ ಪೀಠಾಧೀಶರು ಕೂಡ ಎಂಟ್ರಿ ಆಗಿರೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಕಾಗಿನೆಲ ಶ್ರೀಗಳು ಒಂದು ಮಾತನ್ನು ಹೇಳಿದ್ದು, ಟಗರು ಹಿಂದಕ್ಕೆ ಹೋಗಿದೆ ಅಂತ ಹೇಳಿದರೆ ಅದು ಸುಮ್ಮನೆ ಹೆದರ್ಕೊಂಡಲ್ಲ, ಮುಂದೆ ಮತ್ತೆ ದಾಳಿ ಮಾಡಲಿಕ್ಕೆ ಎಂಟ್ರಿ ಆದಂಗಿದೆ ಅನ್ನುವ ಮಾರ್ಮಿಕ ಸಂದೇಶವನ್ನು ಕೊಡೋ ರೀತಿಯಲ್ಲಿ ಅವರು ಮಾತನಾಡಿದರು. ಅದನ್ನು ಸಿದ್ದರಾಮಯ್ಯ ಅವರಿಗೆ ಹೋಲಿಕೆ ಮಾಡಿದರು. ಹೀಗಾಗಿ ಇವತ್ತು ಸದನದಲ್ಲಿ ಟಗರು ಚರ್ಚೆ ಆಗ್ತಾ ಇದೆ. ಟಗರು ಒಂದು ಹೆಜ್ಜೆ ಯಾಕೆ ಹಿಂದಿಟ್ಟಿದೆ ಹೇಳಿ ಅನ್ನೋ ಮಾತುಗಳನ್ನು ತುಂಬ ಹಾಸ್ಯಮಯವಾಗಿ ಪ್ರಸ್ತಾಪಿಸಿದ ರೀತಿಯೂ ಇದೆ. ಅದೇ ರೀತಿ ಒಂದು ರೀತಿ ಟಾಂಗ್ ಕೊಡೋ ವಿಚಾರವನ್ನು ಕೂಡ ಅಲ್ಲಿ ನಾವು ಗಮನಿಸಬಹುದು. ಯಾಕೆ ಹಿಂದೆ ಹೋಗಿದೆ ಅಂತ ಹೇಳಿದರೆ ಒಳಿತು. ಸಿದ್ದು ಕಾಲೆಳೆದ ಬಿಜೆಪಿ ಶಾಸಕ ಸಿಟಿ ರವಿ ಸದನದಲ್ಲಿ ಕಾಗಿನೆಲ ಶ್ರೀಗಳ ಹೇಳಿಕೆ ಈ ಒಂದು ಸನ್ನಿವೇಶದಲ್ಲಿ ಪ್ರಸ್ತಾಪ ಆಗಿದೆ. ಈಗ ಸಭಾಧ್ಯಕ್ಷರೇ, ಈಗ 5 ವರ್ಷ ಇರುತ್ತೆ ಎಲ್ಲ ಹೇಳ್ತಿದ್ದಾರೆ. ಇರಲಿ, 5 ವರ್ಷ ಸರ್ಕಾರ ನಮ್ದೇನಿಲ್ಲ. ಟಗರು ಒಂದೆಜ್ಜೆ ಹಿಂದೆ ಹೋದ್ರೆ ಅದಕ್ಕೆ ಅರ್ಥ ಬೇರೆ ಇದೆ. ಹಿಂದೆ ಹೋಗಿದೆ ಅಂತ ಅಲ್ಲ, ಅದು ಗುದ್ದಕ್ಕೆ ತಯಾರಾಗಿದೆ ಅಂತ ಹೇಳಿ ಸ್ವಾಮೀಜಿಯವರು ವ್ಯಾಖ್ಯಾನ ಮಾಡಿದ್ರು. ಅದಕ್ಕೊಂಚೂರು ಬೆಳಕು ಚೆಲ್ಲಿ, ಅದು ಯಾವ ಹಿನ್ನೆಲೆಯಲ್ಲಿ ಟಗರು ಹಿಂದಕ್ಕೆ ಹೋಗಿದೆ, ಮೌನವಾಗಿದೆ ಅಂತ ಸ್ವಲ್ಪ ಬೆಳಕು ಚೆಲ್ಲಿದ್ರೆ 5 ವರ್ಷ ಇರುತ್ತೋ. ಅವರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ಅವ್ರ ಈ ರಾಜಕೀಯ ಕೇಂದ್ರ ಬಿಂದುನೆ ಸಿದ್ದರಾಮಯ್ಯನವರು ಕೇಂದ್ರ ಬಿಂದುನೆ. ಸ್ಟಾರ್ ಅಟ್ರಾಕ್ಷನ್, ಸ್ಟಾರ್ ಅಟ್ರಾಕ್ಷನ್, ನಾವಷ್ಟೇ ಅಲ್ಲ, ರೇವಣ್ಣ ಪ್ರದಕ್ಷಿಣೆ ಬಂದಾಗ ಒಂದು ರೋಡ್ ಪ್ರದಕ್ಷಿಣೆ ಬಂದೇ ಇಲ್ಲಿ ಕೂತ್ಕೊಳ್ತಾರೆ. ಮಾನ್ಯ ಸಭಾಧ್ಯಕ್ಷ, ಈಗ ಹೌದು ಮಾನ್ಯ ಸಭಾಧ್ಯಕ್ಷ, ಅವ್ರು ಪ್ರದಕ್ಷಿಣೆ ಹಾಕೋದನ್ನೆಲ್ಲರೂ ಮರ್ತ್ರೆ ಅವತ್ತಿಗೆ ಮತ್ತೆ ಹಿಂದೆ ನೀವೇನು ಹೇಳಿದ್ರ ಸುಭದ್ರ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೋಗಿ ಬಂದ್ಬಿಡುತ್ತೆ. ಸಮನ್ವಯ ಸಮಿತಿ ಅಧ್ಯಕ್ಷನೆ ಮಾಡ್ಕೊಂಡು ಪ್ರದಕ್ಷಿಣೆ ಅನ್ನೋದು ಏನ್ ಬೇಕು, ಕೈ ಮುಗಿಯೋದು ಏನ್ ಬೇಕು, ಮತ್ತೊಂದ್ ಏನ್ ಬತ್ರಿ, ಅವ್ರ ನೇತೃತ್ವದಲ್ಲೇ ಅವರ ಲೀಡರ್ಶಿಪ್ ಅವರ ಒಂದು ಇದ್ರಲ್ಲಿ ನಡೀತಾ ಇದೆ ಸರ್ಕಾರ. ಮೊನ್ನೆ ಸಭಾಧ್ಯಕ್ಷರೇ, ಸಿಟಿ ರವಿ ಅವರು ಏನೇನು ಹೇಳಿದ್ದಾರೆ ಅಂತ ಅವ್ರ ಬಗ್ಗೆ ಮತ್ತೆ ನೆನಪು ಮಾಡ್ಕೊಳ್ಳಿ. ನಿಮ್ಗೆ ನಮ್ಮನೆ ಅಲ್ಲರೇ. ಈಗ ಸಭಾಧ್ಯಕ್ಷರೇ, ಈಗ 5 ವರ್ಷ ಇರುತ್ತೆ ಎಲ್ಲ ಹೇಳ್ತಿದ್ದಾರೆ. ಇರಲಿ, 5 ವರ್ಷ ಸರ್ಕಾರ ನಮ್ದೇನಿಲ್ಲ. ಟಗರು ಒಂದೆಜ್ಜೆ ಹಿಂದೆ ಹೋದ್ರೆ